ಬೆಂಗಳೂರಲ್ಲಿ ದಿನ ಬೆಳಗಾದ್ರೆ 10 ಕಳ್ತನ ಆಗ್ತಿರ್ತವೆ. ಬ್ಯಾಂಕ್ ದರೋಡೆ ಆಗುತ್ತೆ, ATM ನಲ್ಲಿ ದರೋಡೆ ಮಾಡ್ತಾರೆ, ಪಾರ್ಕಲ್ಲಿ ವಾಕ್ ಮಾಡ್ತಿರೋ ಚೈನ್ನ ಸ್ನ್ಯಾಚಿಂಗ್ ಮಾಡ್ತಾರೆ, ಮೊಬೈಲ್ ಶಾಪಲ್ಲಿ ಕದೀತಾರೆ, ಬೈಕ್ಗಳನ್ನ ಎಗರಿಸ್ತಾರೆ, ಕಾರ್ಗಳನ್ನ ಎಗರಿಸ್ತಾರೆ. 10 ಕಳ್ಳತನ ಸ್ಟೋರಿಗಳನ್ನ ನೋಡ್ತಾನೆ ಇರ್ತೀರ. ಆದ್ರೆ ನಾನು ಇವತ್ತು ನಿಮ್ಗೊಂದು ವಿಭಿನ್ನವಾಗಿರ್ತಕ್ಕಂಥ ತುಂಬಾ ಬಲು ರೋಚಕ, ಈಗೂ ಕಳ್ತನ ಮಾಡ್ತಾರ ಅಂತಕ್ಕಂಥ ಆಶ್ಚರ್ಯ ಆಗಂತ ಒಂದು ಕಳ್ಳತನ ಸ್ಟೋರಿನ ಹೇಳ್ತೀನಿ. ಇದು 480 ಬಳೆಗಳ ಸ್ಟೋರಿ. ನೆನಪಿರ್ಲಿ, 12 ಡಜನ್ ಹಸಿರು ಬಳೆಗಳ ಸ್ಟೋರಿ. ಇದು ಹಾರ್ಟ್ ಆಫ್ ದ ಸಿಟಿ ಬಸವೇಶ್ವರ ನಗರ ಇದೆಯಲ್ಲ, ಬಸವೇಶ್ವರ ನಗರದಲ್ಲಿ ಆಗಿರ್ತಕ್ಕಂಥ ಒಂದು ಘಟನೆ. ಬೈಕಲ್ಲಿ ಒಬ್ಬ ಹುಡುಗ ಒಂದು ಬಳೆ ಶಾಪಿಗೆ ಬರ್ತಾನೆ, ಬ್ಯಾಂಗಲ್ ಸ್ಟೋರ್ಗೆ. ಅಜ್ಜಿ, ನನಗೆ 40 ಡಜನ್ ಬಳೆ ಬೇಕು ಅಂತ ಕೇಳ್ತಾನೆ. ಅಜ್ಜಿ, 40 ಡಜನ್ ಬಳೆನ ಯಾಕಪ್ಪ ಅಷ್ಟೊಂದು ಬಳೆ ಅಂತ ಕೇಳುತ್ತೆ. ನಾವು ದೇವ್ರಿಗೆ ಬಳೆ ಹಾಕ್ಬೇಕು ಅಜ್ಜಿ ಅಂತ ಹೇಳ್ತಾನೆ. ಸರಿ, ಅಜ್ಜಿ 40 ಡಜನ್ ಬಳೆ ಕೌಂಟ್ ಮಾಡೋದು ಅಷ್ಟು ಈಸಿ ಅಲ್ಲ. ಅಜ್ಜಿ ಸ್ವಲ್ಪ ದಪ್ಪ ಇರ್ತಾರೆ, ಕುತ್ಕೊಂಡೆಲ್ಲ ಎಣ್ಸಕ್ಕಾಗಲ್ಲ. ಸರಿ ಅಂತ ನೆಲದ ಮೇಲೆ ಬಳೆಗಳ ರಾಶಿ ಹಾಕೊಂಡು ಬಳೆಗಳನ್ನ ಕೌಂಟ್ ಮಾಡಕ್ ಶುರು ಮಾಡ್ತಾರೆ. ಅಂಗಡಿಲಿರೋ ಬಳೆ ಎಲ್ಲ ಎಣಿಸ್ತಾರೆ. ಒಟ್ಟು ಕೇವಲ ಅಲ್ಲಿರೋದು 36 ಡಜನ್ ಮಾತ್ರ. ಅಜ್ಜಿಗಿನ 4 ಡಜನ್ ಬಳೆ ಶಾರ್ಟೇಜ್ ಬರುತ್ತೆ. ಸರಿ, ಪಕ್ಕದಲ್ಲಿರೋ ಮೊಬೈಲ್ ತಗೊಳ್ತಾರೆ, ಮಗಳಿಗೆ ಫೋನ್ ಮಾಡ್ತಾರೆ. ಮಗಳೇ, KR ಮಾರ್ಕೆಟ್ಗೆ ಹೆಂಗೋ ಸಾಮಾನು ತರಕ್ಕೆ ಹೋಗಿದ್ದೆ ಅಂಗಡಿಗಳಿಗೆ, ಸೊ ಬರ್ತಾ ಬಳೆನೂ ತರಮ್ಮ, ಒಳ್ಳೆ ಗಿರಾಕಿ ಬಂದಿದ್ದಾರೆ, ಒಳ್ಳೆ ಆರ್ಡರ್ ಇದೆ, 4 ಡಜನ್ ಬಳೆ ಶಾರ್ಟೇಜ್ ಇದೆ ಅಂತ ಹೇಳುತ್ತೆ ಅಜ್ಜಿ. ಸರಿ, ಮಗಳಿಗೆ ಫೋನ್ ಮಾಡ್ಬಿಟ್ಟು ಅಜ್ಜಿ ಮೊಬೈಲ್ ಅಲ್ಲೇ ಇಡುತ್ತೆ. 36 ಡಜನ್ ಕೌಂಟ್ ಆಗಿತ್ತಲ್ಲ. ಸರಿ, ಅಜ್ಜಿಗೆ ಹೇಳುತ್ತೆ ಅಜ್ಜಿ, ನೋಡಪ್ಪ 36 ಡಜನ್ ಇದೆ, ಇನ್ನ 4 ಡಜನ್ ಬೇಕಾ ಅಥವಾ ತಗೊಂಡು ಹೋಗ್ತೀಯ ಅಂತ. ಹುಡುಗ ಏನ್ ಮಾಡ್ತಾನೆ, ಸರಿ ಇಲ್ಲ 36 ಡಜನ್ ಇದೆಯಾ, ಇನ್ನೊಂದ್ಸಲ ಕೌಂಟ್ ಮಾಡು ಅಂತ ಹೇಳ್ತಾನೆ. ಅಪ್ಪ ಅಜ್ಜಿ ಮೊದಲೇ 36 ಡಜನ್ ಕಷ್ಟಪಟ್ಟೆ ಎಣಿಸಿತ್ತು, ಇನ್ನೊಂದ್ಸಲ ಎಣಿಸ್ಬೇಕಲ್ಲ ಅನ್ಕೊಂಡು ಏನ್ ಮಾಡುತ್ತೆ, ಮತ್ತೆ ನನ್ನ ಕೂತ್ಕೊಳ್ಳುತ್ತೆ ಬಳೆ ಎಣಿಸೋದಕ್ಕೆ. ಮತ್ತೆ ಕೌಂಟ್ ಮಾಡ್ತಾ ಮಾಡ್ತಾ ಕೂತಾಗ ಏನ್ ಮಾಡ್ದ ಆ ಹುಡುಗ, ಅಜ್ಜಿ ಏನ್ ಮೊಬೈಲ್ ಟೇಬಲ್ ಮೇಲೆ ಇಟ್ಟು ಮೊಬೈಲ್ ತೆಗೆಸ್ಕೊಂಡು ಹೋಗಿದ್ದಾನೆ. ಅಂದ್ರೆ ಇದ್ರ ನೀತಿ ಕಥೆ ಏನಂದ್ರೆ, ಬರೋರು ಏನಾದ್ರೂ ಕೇಳ್ಕೊಂಬರೋದು, ಯಾವುದೇ ರೂಪದಲ್ಲಿ ಬರ್ಬೋದು, ಕಳ್ಳತನ ಅಂತೂ ಆಗುತ್ತೆ. ಸೊ ಯಾವುದೇ ಅಂಗಡಿ ಆಗ್ಲಿ, ಹೋಟೆಲ್ ಆಗ್ಲಿ, ಮನೆ ಆಗ್ಲಿ, ನಿಮ್ ಬರೋರ ಬಗ್ಗೆ ಗಮನ ಇರಲಿ. ಅಂಗಡಿಯಲ್ಲಿರೋರು ತುಂಬಾ ಅಲರ್ಟ್ ಆಗಿರಿ. ಮಾಲೀಕರು, ವ್ಯಾಪಾರಸ್ಥರು ಅಥವಾ ಬೀದಿ ಬದಿ ವ್ಯಾಪಾರಿಗಳು ಯಾರಾಗಿದ್ರು ಕೂಡ ಅಷ್ಟೇ, ಬರೋರ ಮೇಲೆ ಒಂದು ಅನುಮಾನದ ಕಣ್ಣು ನಿಂತು ಇದ್ದೇ ಇರಲಿ. ಅಂಗಡಿಲಿ ಎಚ್ಚರ ಇದ್ದೇ ಇಲ್ಲ, ನಾನು ಇಲ್ಲ 10 ನಿಮಿಷ ಹೋಗಿ ಬರ್ತೀನಿ, ಅರ್ಧ ಗಂಟೆ ಬರ್ತೀನಿ, ಮಗಳೇ ಸ್ವಲ್ಪ ಅಂಗಡಿ ನೋಡ್ಕೊತಿರು, ಅಪ್ಪ ಸ್ವಲ್ಪ ಅಂಗಡಿ ನೋಡ್ಕೊತಿರು. ಈ ತರ ಯಾವತ್ತೂ ಅರಿವು ಇಲ್ದಿರೋರ ಮೇಲೆ ಅಂಗಡಿ ವ್ಯವಹಾರವನ್ನ ಬಿಟ್ಟು ಹೋಗ್ಬೇಡಿ. ಯಾವ ಕ್ಷಣದಲ್ಲಿ ಕಳ್ಳರು ಬರ್ತಾರೆ ಗೊತ್ತಾಗಲ್ಲ, ಏನ್ ತಗೊಂಡು ಹೋಗ್ತಾರೆ ಗೊತ್ತಾಗಲ್ಲ. ಇದು ಒಂದು 10 ರಿಂದ 15 ಸಾವಿರ ರೂಪಾಯಿ ಮೊಬೈಲ್ ಇರ್ಬೋದು. ಅಜ್ಜಿ ಕುತ್ಕೇಲಿ ಕಾಸಿನ ಸರ ಇತ್ತು, ಇನ್ ಕೇಸ್ ಸರ ಏನಾದ್ರು ಇಸ್ಕೊಂಡು ಹೋಗಿದ್ರೆ ಏನ್ ಕತೆ, ಅಥವಾ ಚಿನ್ನದ ಅಂಗಡಿಗೆ ಬಂದ್ರು ಅಂತ ಇಟ್ಕೊಳ್ಳಿ, ಚಿನ್ನ ತಗೊಂಡೋಗಿದ್ರೆ ಏನ್ ಕತೆ. ಸೊ ಇದೊಂಥರ ಕಳ್ಳರು ಯಾವ ರೂಪದಲ್ಲಿ ಬರ್ತಾರೆ ಅಂತಾನೆ ಗೊತ್ತಾಗಲ್ಲ. ಸೊ ಹೀಗಾಗಿ ಎಲ್ಲ ವ್ಯಾಪಾರಸ್ಥರು, ಅಂಗಡಿಯವರು ತುಂಬಾ ಹುಷಾರಾಗಿರಿ. ಬೆಂಗಳೂರಲ್ಲಿ ಈಸಿನೇ, CCTV ಫುಟೇಜಸ್ ಇರುತ್ತೆ, ಕಳ್ಳರು ಹಿಡಿಬಹುದು. ಆದ್ರೆ ಎಷ್ಟು ಕಷ್ಟ, ಪೊಲೀಸ್ಗೊಂದು ಎಕ್ಸ್ಟ್ರಾ ಟಾಸ್ಕ್. ಸೊ ನಿಮ್ಮ ಅಂಗಡಿ, ನಿಮ್ಮ ವ್ಯವಹಾರ, ನಿಮ್ಮ ದುಡ್ಡು, ನಿಮ್ಮ ವಸ್ತುಗಳ ಬಗ್ಗೆ ಸದಾ ನಗೆ ಇರ್ತೀರಿ.